ನಮಸ್ಕಾರ. ಕರ್ನಾಟಕ ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೆ 6 ಆಯಿತು. ಮುಂದಿನ ಅರ್ಧ ಗಂಟೆ ಕಾಲ ನನ್ನ ಜೊತೆ ಇರಿ. ಇಡೀ ರಾಜ್ಯ ದೇಶ ವಿದೇಶಗಳಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ಹೇಳ್ತೀನಿ. ಭಾಳ ಮುಖ್ಯವಾಗಿ ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅಂದರೆ BJPಯ 2ನೇ ಅವಧಿಯಲ್ಲಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ 370ಯನ್ನು ರದ್ದುಗೊಳಿಸಿದ ನಂತರ ಚುನಾವಣೆ ಆಗಿರಲಿಲ್ಲ. ಇದೀಗ ಅಲ್ಲಿ ಚುನಾವಣೆ ಆಗತ್ತೆ. ಇವತ್ತು ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜಮ್ಮು ಕಾಶ್ಮೀರದ ಜೊತೆಗೆ 4 ರಾಜ್ಯಗಳ ಚುನಾವಣೆ, ಅದು ಹಿಮಾಚಲ ಪ್ರದೇಶ ಇರ್ಬೋದು, ಹರಿಯಾಣ ಇರ್ಬೋದು, ಜಾರ್ಖಂಡ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆರ್ಟಿಕಲ್ 370 ರದ್ದು ಬಳಿಕ ಮೊದಲ ಚುನಾವಣೆ ಇದು. ವೆರಿ ಇಂಟ್ರೆಸ್ಟಿಂಗ್. ಏನಾಗುತ್ತೆ ಅಂತ ಭಾಳ ಕುತೂಹಲ ಇದೆ. ಎಲ್ಲ 90 ಕ್ಷೇತ್ರಗಳಿಗೆ 3 ಹಂತದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಸೆಪ್ಟೆಂಬರ್ 18, 25, ಅಕ್ಟೋಬರ್ 1ರಂದು ಮತದಾನ, ಅಕ್ಟೋಬರ್ 4ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. ಬಹಳ ಮುಖ್ಯವಾಗಿ 90 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. 370ನೇ ವಿಧಿ ತೆಗೆದ ನಂತರ ಅಲ್ಲಿ ಹೋರಾಟ ಆಯಿತು, ಶಾಂತಿ ಆಯಿತು, ಮತ್ತೊಂದಾಯಿತು, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಫೈನಲ್ ಆದೇಶ ಬರೋದು ಈ ಚುನಾವಣೆ ಆದಾಗ ಜನ ಯಾರಿಗೆ ಓಟ್ ಹಾಕ್ತಾರೆ ಅಂತೇಳಿ. ಸೊ ಹಾಗಾಗಿ ಭಾಳ ಕುತೂಹಲ ಇದೆ. ಸೆಪ್ಟೆಂಬರ್ 18 ಆರಂಭ ಆಗುತ್ತೆ. ಅಕ್ಟೋಬರ್ 4ನೇ ತಾರೀಕು ಚುನಾವಣಾ ರಿಸಲ್ಟ್ ಘೋಷಣೆ ಆಗುತ್ತೆ. ಇನ್ನು ಅದರ ಜೊತೆಗೆ ಹರಿಯಾಣ ವಿಧಾನಸಭೆಗೆ ಕೂಡ ಚುನಾವಣಾ ಘೋಷಣೆಯಾಗಿದೆ. ಎಲ್ಲ 90 ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ. ಅಕ್ಟೋಬರ್ 1ಕ್ಕೆ ಮತದಾನ, ಅಕ್ಟೋಬರ್ 4ಕ್ಕೆ ಫಲಿತಾಂಶ. ಇನ್ನು ಕರ್ನಾಟಕದ 3 ಕ್ಷೇತ್ರ ಇದೆಯಲ್ಲ, ಸಂಡೂರು, ಆಮೇಲೆ ಶಿಗ್ಗಾಂವಿ, ಆಮೇಲೆ ಚನ್ನಪಟ್ಟಣ, 6 ತಿಂಗಳೊಳಗಾಗಿ ಚುನಾವಣೆ ನಡೀಬೇಕಾಗಿತ್ತು. ಇದರೊಳಗೆ ಚುನಾವಣೆ ಆಗತ್ತೆ ಅಂತಿತ್ತು. ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ. ಬಹುಶಃ ಇನ್ನು ಕೆಲವೇ, ಯಾಕಂದರೆ ಯಾವುದೇ ಉಪಚುನಾವಣೆ, HD ಕುಮಾರಸ್ವಾಮಿ ಚನ್ನಪಟ್ಟಣದಿಂದ MLA ಆಗಿದ್ದರು. ಅವರು ಅದರ ಜೊತೆಗೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದರು, ಗೆದ್ದರು, ಖಾಲಿ ಆಯಿತು ಚನ್ನಪಟ್ಟಣ. ಅಲ್ಲಿ ಈಗ ಚುನಾವಣೆ ನಡೀಬೇಕು. ಒಂದು ರೂಲ್ಸ್ ಇದೆ, 6 ತಿಂಗಳೊಳಗೆ ಚುನಾವಣೆ ನಡೀಬೇಕು. ಆಮೇಲೆ ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ MLA ಆಗಿದ್ದರು. ಅವರು ಬಿಟ್ಟು ಹಾವೇರಿಯಿಂದ ಚುನಾವಣೆಗೆ ನಿಂತರು, ಗೆದ್ದರು, ಅದು ಖಾಲಿಯಾಗಿದೆ. ಶಿಗ್ಗಾಂವಿಗೆ ಚುನಾವಣೆ ನಡೀಬೇಕು. ಅದಾದ ನಂತರ ಸಂಡೂರಲ್ಲಿ ತುಕಾರಾಮ್ ಅವರು MLA ಆಗಿದ್ದರು. ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತು ಗೆದ್ದರು. ಆ 3 ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗಿತ್ತು. ಇವತ್ತು ದಿನಾಂಕ ನಿಗದಿ ಆಗಬಹುದು ಅಂತೂ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ನಡೆಯುತ್ತೆ. ಬಹುಶಃ ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಡಿಸೆಂಬರಲ್ಲಿ ನಡೆಯುತ್ತೆ. ಅದು ಆ ಟೈಮಲ್ಲಿ ಘೋಷಣೆ ಮಾಡ್ತಾರಾ ಅಂತ ಒಂದು ಡೌಟ್ ಇದೆ. 6 ತಿಂಗಳ ಒಳಗೆ ಆಗಬೇಕು. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಾಶ್ಮೀರ ಚುನಾವಣೆ. ಬನ್ನಿ, ಇದರ ಬಗ್ಗೆ ಮಾತಾಡಿದ್ದಾರೆ ಚುನಾವಣಾ ಆಯೋಗ, ಕೇಳಿಸ್ಕೊಳ್ಳಿ. 4 elections in this year and 5th election just immediately after this, that is to start with J&K, Haryana, Maharashtra, Jharkhand and Delhi. So depending on the requirement of forces, which is as I said, which is in a higher tone in J&K, हमने दो चुनाव को एक साथ करने का निर्णय लिया. और फिर ऐसा नहीं कर सकते कि जब J&K अनाउंस करें और J&K चल रहा हो तो उसके बीच में दूसरा अनाउंस करें. और साथ ही साथ और भी ಈಗ ನಾಳೆ ನೀವು ಆಸ್ಪತ್ರೆಗೆ ಹೋಗೋದಿದ್ರೆ ದಯವಿಟ್ಟು ಸ್ವಲ್ಪ ಆಲೋಚನೆ ಮಾಡಿ. ಯಾಕೆಂದರೆ ನಾಳೆ OPD ಕ್ಲೋಸ್ ಆಗಿರುತ್ತೆ. ಏನು OPD ಅಂದರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತಿರುತ್ತೆ. ಔಟ್ ಪೇಷಂಟ್ ಅಂದರೆ ನೀವು ಸಡನ್ನಾಗಿ ಒಬ್ಬರನ್ನ ಕರ್ಕೊಂಡು ಹೋಗ್ತೀರಿ, ನೀವು ಔಟ್ ಪೇಷಂಟ್. ಹಾಗಿದ್ರೆ ಒಳಗಿದ್ದ ಅವ್ರಿಗೇನು ಈಗ ನೀವು ಕೇಳ್ಬೋದು. ನಾಳೆ ಈಗ ವಿಚಾರಕ್ಕೆ ಬರ್ತೀನಿ. ಏನಾಗಿದೆ, ಕೋಲ್ಕತ್ತಾದಲ್ಲಿ ಓರ್ವ ವೈದ್ಯನ ಹತ್ಯೆ ಮಾಡಲಾಗಿದೆ. ಆಮೇಲೆ ಹತ್ಯೆಯನ್ನು ಖಂಡಿಸಿ ನಾಳೆ ವೈದ್ಯರು ದೇಶಾದ್ಯಂತ ಮುಷ್ಕರ ಮಾಡ್ತಾ ಇದ್ದಾರೆ. ವೈದ್ಯ ಹತ್ಯೆಯನ್ನು ಖಂಡಿಸಿ ಮುಷ್ಕರ ಮಾಡ್ತಾ ಇರುವಂಥದ್ದು. ಯಾಕಂದರೆ ರೇಪ್ ಆಗಿದೆ ಮತ್ತು ಮರ್ಡರ್ ಮಾಡಿದ್ದಾರೆ ವೈದ್ಯೆಯನ್ನು. ಸೊ ಹಾಗಾಗಿ ದೇಶದ ಎಲ್ಲ ವೈದ್ಯರು ಕೂಡ ನಾಳೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಏನು ಪ್ರೊಟೆಸ್ಟ್ ಮಾಡ್ತಾರೆ? OPD ಬಂದ್. ಏನು OPD ಅಂದರೆ, O ಅಂದರೆ ಔಟ್, P ಅಂದರೆ ಪೇಷಂಟ್, D ಅಂದರೆ ಡಿಪಾರ್ಟ್ಮೆಂಟ್. ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಬಂದಾಗತ್ತೆ. ನಾಳೆ ಒಂದು ಆಕ್ಸಿಡೆಂಟ್ ಆಗಿ ಯಾರಾದರೂ ಹೋದರೆ ತಗೊಳ್ಳಲ್ಲ ಅವರು, ಹೆರಿಗೆಗೆ ಅಂತ ಹೋದರೆ ತಗೊಳ್ಳಲ್ಲ ಅವರು. ಹಾಗಂತ ನೀವೊಂದು ಪ್ರಶ್ನೆ ಮಾಡ್ಬೋದು, ಅಲ್ಲ ಸರ್, 1 ವಾರದಿಂದ ಒಬ್ಬರು ಒಳಗಿದಾರಲ್ಲ ಅವರನ್ನು ಹೊರಗಾಕ್ತಾರನೋ? ಆ ಥರ ಇಲ್ಲ. ಆ ಥರ ಯಾವುದೇ ಡಾಕ್ಟ್ರುಗಳು ಮಾಡುವಂಗಿಲ್ಲ. ಹೇಗೆ ಪ್ರೊಟೆಸ್ಟ್ಗಳನ್ನು ಪೊಲೀಸರು ಮಾಡುವಂಗಿಲ್ಲೋ ಹಾಗೇನೆ ಡಾಕ್ಟ್ರುಗಳ ಪ್ರತಿಭಟನೆ ಏನಿದ್ರು ಕೂಡ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ OPD. ಹೊರಗಡೆಯಿಂದ ಯಾರು ಬರ್ತೀರಿ ಅವರನ್ನು ನಾವು ನಾಳೆ ಟ್ರೀಟ್ ಮಾಡಲ್ಲ. ಬನ್ನಿ ಇದರ ಬಗ್ಗೆ ಹಾಗಾಗಿ ನಾಳೆ ಎಚ್ಚರಿಕೆಯಿಂದಿರಿ, ಸ್ವಲ್ಪ ಆರಾಮಾಗಿರಿ. ಡಾಕ್ಟ್ರುಗಳು ನಿಮ್ಮನ್ನು ನಾಳೆ
ಪ್ರತಿಭಟನೆ ಇರೋ ಕಾರಣಕ್ಕಾಗಿ. ಯಾಕಂದರೆ ಅವರ ಡಿಮಾಂಡ್ ಏನಲ್ಲ ಅದು, ನಮಗೆ ಜಾಸ್ತಿ ಆಗಬೇಕು, ಸ್ಯಾಲ್ರಿ ಜಾಸ್ತಿ ಅಲ್ಲ. ಒಬ್ಬ ವೈದ್ಯೆ, ನಾವು ಜನರ ಸೇವೆ ಮಾಡುವಂಥವರು, ರೇಪ್ ಆ್ಯಂಡ್ ಮರ್ಡರ್ ಮಾಡ್ತಾ ಇದ್ದೀರಿ ಅಂದರೆ ಏನು ಕತೆ ಅಂತೇಳಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಅದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ನಾಳೆ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ್. 24 ಗಂಟೆವರೆಗೂ ಒಪಿಡಿ ಸೇವೆ ಕಂಪ್ಲೀಟ್ ಸ್ಥಗಿತ. ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಹತ್ಯೆಯನ್ನ ಖಂಡಿಸಿ ನಾಳೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಐಎಂಎ ಕೊಟ್ಟಿರುವ ಕರೆಗೆ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಮತ್ತು ಹಲವು ವೈದ್ಯಕೀಯ ಸಂಘಗಳು ಬೆಂಬಲ ಕೊಟ್ಟಿವೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಿಗ್ಗೆ 6 ಗಂಟೆವರೆಗೂ ಅಂದರೆ 24 ಗಂಟೆ ಒಪಿಡಿ ಬಂದ್ ಆಗಲಿದೆ. ನೈಟ್ ಟೈಮ್ ಡ್ಯೂಟಿ ಮಾಡ್ತಾ ಇರೋ ಟೈಮಲ್ಲಿ ಈ ಥರ ಎಲ್ಲ ಆದರೆ ನಾವು ಏನು ರಾಮರಾಜ್ಯ ಸ್ಥಾಪಿಸ್ತೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ಈ ವಿಷಯನ ಸಾಕಷ್ಟು ಜನಕ್ಕೆ ಇದು ಸುದ್ದಿ ಹರಡಬೇಕು. ಮಾರಲ್ ಗ್ರೌಂಡ್ಸು, ವ್ಯಾಲ್ಯೂಸು ಎಲ್ಲರದ್ದು ಜಾಸ್ತಿ ಆಗಬೇಕು. ಈ ಥರದ ಇವೆಂಟ್ಸ್ ಆಗಬಾರ್ದು. ಇದಕ್ಕೆ ತಕ್ಕಂತೆ ಕಠಿಣವಾದ ಲಾನ ಎನ್ಫೋರ್ಸ್ ಮಾಡಬೇಕು. ಮತ್ತು ಆ ಹುಡುಗಿ ಜೀವಕ್ಕೆ ಒಂದು ಜಸ್ಟಿಸ್ ಕೊಡಬೇಕು ನಾವು. ಒಪಿಡಿ ಸೇವೆ ಬಂದ್ ಹಿನ್ನೆಲೆ ರೋಗಿಗಳು ಆಸ್ಪತ್ರೆಗೆ ಹೋದ್ರೆ ಚಿಕಿತ್ಸೆ ಸಿಗಲ್ಲ. ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಮಾತ್ರ ಚಿಕಿತ್ಸೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿರುವ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಪ್ರತಿಭಟನೆ ಕಾವು ಜೋರಾಗುವ ಸಾಧ್ಯತೆ ಇದೆ. ಸರ್ಕಾರಿ ವೈದ್ಯರು ಕಪ್ಪು ಬಟ್ಟೆ ಧರಿಸಿ ಎಮರ್ಜೆನ್ಸಿ ಸೇವೆಯನ್ನ ಮಾತ್ರ ನೀಡಲಿದ್ದಾರೆ. ಖಾಸಗಿ ವೈದ್ಯರು ಐಎಂಎ ಸಂಘದ ಎದುರು ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ ಜೊತೆಗೆ ಕ್ಲಿನಿಕ್ ವೈದ್ಯರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ವೈದ್ಯರ ಪ್ರತಿಭಟನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ. ಪ್ರತಿಭಟನೆ ಉದ್ದೇಶ ಸರಿ ಇದೆ, ಅವರ ಹಕ್ಕನ್ನ ಅವರು ವ್ಯಕ್ತಪಡಿಸಲಿ ಅಂತ ಹೇಳಿದ್ರು. ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಅವರು ಸ್ಟ್ರೈಕ್ಗೆ ಹೋಗ್ಬೋದು, ನಾವು ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕಂದರೆ ಉದ್ದೇಶ ಒಳ್ಳೆಯದೇ ಇದೆ, ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. ಇನ್ನು ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ ಅಂತ ನೋಡೋದಾದ್ರೆ, ಐಎಂಎ ವ್ಯಾಪ್ತಿಯ 30,000 ವೈದ್ಯರು ಬೆಂಬಲ ನೀಡಲಿದ್ದಾರೆ. ಪನ ಬೆಂಬಲ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಬೆಂಬಲ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮಕ್ಕಳ ವೈದ್ಯರ ಅಸೋಸಿಯೇಷನ್, ಆರ್ಥೋಪೆಡಿಕ್ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಪ್ರತಿಭಟನೆಗೆ ಬೆಂಬಲ ನೀಡ್ತಾ ಇವೆ. ನಾಳೆ ಕೋಲ್ಕತ್ತಾ ವೈದ್ಯ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದು, ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರು ಆಸ್ಪತ್ರೆಯತ್ತ ತೆರಳುವ ಮುನ್ನ ಎಚ್ಚರ ವಹಿಸಬೇಕು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ವೈದ್ಯರು ಕೂಡ ತಮ್ಮ ಸಹಪಾಠಿಯೊಬ್ಬರು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಅದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಅವರ ಪ್ರತಿಭಟನೆ ಹಕ್ಕಿದೆ. ಸೊ ಇದಕ್ಕೆ ಸಪೋರ್ಟ್ ಮಾಡದೇ ಇರೋಕ್ಕಾಗಲ್ಲ, ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ಹಾಗಂತ ಅವರು ಕೂಡ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ, ಎಮರ್ಜೆನ್ಸಿ ಇದ್ದರೆ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತೇಳಿ. ಎಮರ್ಜೆನ್ಸಿ ಯಾವುದಾದ್ರೂ ಒಂದು ಬೇರೆ ಬೇರೆ ಎಮರ್ಜೆನ್ಸಿ ಇದ್ದಾಗ ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ಅದರೊಂದು ಸಾಂಕೇತಿಕವಾಗಿ ಆದರೂ ಪ್ರತಿಭಟನೆ ಮಾಡಬೇಕಾಗುತ್ತೆ. ಡಾಕ್ಟ್ರುಗಳು ಪ್ರತಿಭಟನೆ ಮಾಡದೇ ಇದ್ದರೆ ನಮಗೆ ನೋವಾಗಿದೆ ಅಂತ ಅವ್ರಿಗೂ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಿ. ನಾಳೆ ಅಂದರೆ ಅಂಥ ಸಣ್ಣ ಪುಟ್ಟ ವಿಚಾರಗಳಿದ್ದರೆ ಡಾಕ್ಟ್ರುಗಳು ಅಟೆಂಡ್ ಮಾಡಲ್ಲ.